ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಏನಿವತ್ತು ರೊಟ್ಟಿ ಕಟ್ತಿದ್ದಾರೆ ಅಂತ ಅಂದ್ಕೊಂಡ್ರಾ ಫ್ರೆಂಡ್ಸ್? ಇವತ್ತು ನಮ್ಮ ತೋಟದಲ್ಲಿ ಅಡಿಕೆ ಕುಯ್ಲು ನಡೀತಾ ಇದೆ. ಸೊ ಹಾಗಾಗಿ ಆ್ಯಕ್ಚುಲಿ ಇದು ಲಾಸ್ಟ್ ಕುಯ್ಲು ಅಂತ ಅಂದ್ಕೊತೀನಿ. ಸೊ ಅಡಿಕೆ ಕುಯ್ಲು ನಡೀತಾ ಇರೋದ್ರಿಂದ ನಾವು ತೋಟದಲ್ಲಿರೋರಿಗೆ ಊಟ ಕೊಡಬೇಕು ಅಂಥೇಳಿ ರೆಡಿ ರೊಟ್ಟಿ ತಗೊಂಡು ಮನೆಯಲ್ಲೇ ಪಲ್ಯ ಮತ್ತು ಏನು ಅನ್ನ ಸಾಂಬಾರು ಏನು ಬೇಕೋ ಅದೆಲ್ಲ ನಾನು ಪ್ರಿಪ್ರೇಷನ್ ಮಾಡಿಕೊಂಡೆ. ಸೊ ಒಂದು 5 to 6 ಮೆಂಬರ್ಸ್ ಇದ್ದಾರೆ ತೋಟದಲ್ಲಿ ಅಂತ ರೊಟ್ಟಿ ಕಟ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ತೋಟ ಹತ್ತಿರ ಬಂತು. ಸೊ ಈಗ ನಾವು ದಾವಣಗೆರೆಯಿಂದ ಒಂದು 15 to 20 ಮಿನಿಟ್ಸಲ್ಲಿ ರೀಚ್ ಆದ್ವಿ ತೋಟಕ್ಕೆ. ಆಲ್ರೆಡಿ ವರ್ಕ್ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ, ಕುಯ್ಲು ಮಾಡ್ತಿದ್ದಾರೆ. ಫೈನಲಿ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಫುಲ್ ತೋಟ ಎಲ್ಲ ಮುಗಿಸಿದ್ರು, ಕಾಲು ಭಾಗ ಇತ್ತು. ಸೊ ಆ ಟೈಮಲ್ಲಿ ನಾವು ಬಂದ್ವಿ. ಸೊ ಎಲ್ಲ ಮುಗಿದ್ಮೇಲೆ ಕೊಯ್ಲಿಂಗ್ ಎಲ್ಲ ಮುಗಿದ ತಕ್ಷಣ ಊಟ ಮಾಡಿಕೊಡೋಣ ಅಂತೇಳಿ ಊಟ ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ಅವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿದ್ಮೇಲೆ ಅವರು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಅದನ್ನು ಎಲ್ಲ ಕುಟ್ಟಿ ಎಲ್ಲ ನೀಟಾಗಿ ಅಡಿಕೆ ತೆಗಿಬೇಕು ಅದರಿಂದ. ಸೊ ನೋಡಿ, ಅಡಿಕೆ ತೆಗೆದು ರಾಶಿ ಹಾಕಿದ್ದಾರೆ. ಸೊ ಇವಾಗ ತೂಕ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಸೊ 50 kg ಅಂತ ಲೆಕ್ಕ ಮಾಡಿ 50 kg ಪುಟ್ಟಿ ಇಟ್ಟು ಸೊ ತೂಕ ಮಾಡ್ತಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಅವರೆಲ್ಲ ತೂಕ ಮುಗಿಯೋ ಅಷ್ಟೊತ್ತಿಗೆ ಈವ್ನಿಂಗ್ 5-5:30 ಆಯಿತು. ಸೊ ಎಲ್ಲ ತೂಕ ಮುಗಿಸ್ಕೊಂಡು ಅವರು ಕೂಡ ಈಗ ಹೊರಡ್ತಿದ್ದಾರೆ. ಸೊ ನಾವು ಕೂಡ ಈಗ ದಾವಣಗೆರೆಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.